ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬೀದರ್ ಜಿಲ್ಲೆಯ ಹುಲ್ಸೂರು ಪಟ್ಟಣದಲ್ಲಿ ನಿನ್ನೆ ಮಂಗಳವಾರ ಸೋಯಾಬೀನ್ ಬೀಜಕ್ಕಾಗಿ ಅನ್ನದಾತರು ಭಾರಿ ಪರದಾಟ ನಡೆಸಿರುವ ಘಟನೆ ನಡೆದಿದೆ. ಪಟ್ಟಣದ ಬೀದರ್ನಿಂದ ಲಾತೂರ್ ರಾಷ್ಟ್ರೀಯ ಹೆದ್ದಾರಿ ಬಸವೇಶ್ವರ ವೃತ್ತ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಎದುರು ಬೆಳಗ್ಗೆ 11ರಿಂದ ಸಂಜೆ 4 ಗಂಟೆವರೆಗೆ ಕಾದು ನಿಂತರೂ ಕೂಡ ಬೀಜ ಸಿಗದೆ ರೊಚ್ಚಿಗೆದ್ದಿದ್ದಾರೆ ರೈತರು ಹಾಗೂ ರೈತ ಮಹಿಳೆಯರು ಕೂಡ ರಸ್ತೆಗಿಳಿದು ಕೆಲ ಕಾಲ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಪೊಲೀಸರು ರೈತರ ಮನವೊಲಿಸಿ ಕೃಷಿ ಅಧಿಕಾರಿಗಳಿಗೆ ಬೇಗನೆ ಬೀಜ ವಿತರಣೆ ಮಾಡಲು ಸಹಕರಿಸಿದ್ದಾರೆ. ಸಮಯಕ್ಕೆ ಸರಿಯಾಗಿ ಬೀಜ ವಿತರಣೆ ಮಾಡದೆ ಅಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡ ರೈತರು ರೊಚ್ಚಿಗೆದ್ದು ರಾಷ್ಟ್ರೀಯ ಹೆದ್ದಾರಿ 757ರ ಮೇಲೆ ಜಮಾಯಿಸಿದ್ರಿಂದ ಕೆಲ ಕಾಲ ಗೊಂದಲದ ವಾತಾವರಣವೇ ನಿರ್ಮಾಣವಾಗಿತ್ತು. ಇನ್ನು ಕೆಲವರಂತೂ ಬೈಕ್ಗಳನ್ನು ರಸ್ತೆಗೆ ಅಡ್ಡಲಾಗಿ ನಿಲ್ಲಿಸಿದ್ರೆ, ಇನ್ನು ಕೆಲವರು ಪಕ್ಕದಲ್ಲಿರುವಂತಹ ಕಲ್ಲುಗಳನ್ನು ರಸ್ತೆ ಮೇಲೆ ಎಸೆದು ಕೂಗಲಾರಂಭಿಸಿದ್ರು. ಬೀಜ ವಿತರಣೆ ಕೇಂದ್ರದ ಮುಂದೆ ಸರಿಯಾದ ನೆರಳಿನ ವ್ಯವಸ್ಥೆ ಇಲ್ಲದೆ ವಿವಿಧ ಗ್ರಾಮದ ರೈತರು ಸುಡು ಬಿಸಿಲಿನಲ್ಲಿ ಗಂಟೆಗಟ್ಟಲೆ ನಿಲ್ಲಬೇಕಾದಂತ ಪರಿಸ್ಥಿತಿ ಉಂಟಾಗಿತ್ತು. ಅಷ್ಟೆಲ್ಲ ಕುಡಿಯಲು ನೀರು ಸಹ ಸಿಗಲಿಲ್ಲ. ಕೃಷಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತರು ಅನೇಕ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ ಎಂದು ರೈತ ಪ್ರಮುಖರು ಆರೋಪ ಮಾಡಿದ್ದಾರೆ. तुम्ही किती वाजता सुट्टी करून गेलतो? किती वाजता दर टाइमला तुम्ही 3 वाजता येत होतो. शेतकरी मरायला तुमच्यासारखे ऑफिसर असं केले नाळीवर पुढे ನೀವು ಅದಕ್ಕೆ ಕತ್ತಿ ಹೇಳ್ಬೇಡ್ರಿ. ನೀವು ಕ್ಯಾಶ್ ಕಟ್ಟಕ್ಕೆ